ಎವ್ರಿವನ್, ವೆಲ್ಕಮ್ ಟು ನಿಸರ್ಗ ಎಸ್ಥೆಟಿಕ್ ರೋಮಿಂಗ್. ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ ನನ್ನ ಚಾನಲಲ್ಲಿ. ಏನು ವ್ಲಾಗ್ ಅಂತಂದರೆ ಇಂಟ್ರೊಡಕ್ಷನ್ ವ್ಲಾಗ್. ಅದೆಲ್ಲ ಹೇಳೋಕ್ಕಿಂತ ಮುಂಚೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಈ ನನ್ನ ಚಾನಲಲ್ಲಿ ಏನೇನೆಲ್ಲ ಕಂಟೆಂಟ್ ನೀವು ನೋಡ್ಬೋದು ಅಂತ ಅಂದರೆ, ಒನ್ ಬಂದು ಫುಡ್, ಸೆಕೆಂಡ್ ಒನ್ ಇಸ್ ಟ್ರಾವೆಲ್ ಆ್ಯಂಡ್ ಥರ್ಡ್ ಒನ್ ಇಸ್ ಫ್ಯಾಷನ್ ಆ್ಯಂಡ್ ಸ್ಟೈಲ್. ಈ 3 ಕಂಟೆಂಟ್ ನೀವು ನನ್ನ ಚಾನಲಲ್ಲಿ ನೋಡ್ಬೋದು ವೀಡಿಯೋಸ್. ಸೊ ದಟ್ ನಿಮಗೂ ಯಾವುದನ್ನ ಕಂಟೆಂಟ್ ನಾನು ಮಾಡಬೇಕು ಅಂತ ಇದ್ದರೆ ಅದನ್ನು ನೀವು ಕಮೆಂಟ್ ಮಾಡಿ, ಸೊ ದಟ್ ನಾನು ಅದು ಮಾಡೋಕ್ಕೆ ಕೂಡ ಟ್ರೈ ಮಾಡ್ತೀನಿ. ಅದೆಲ್ಲದಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡೆ. ಯಾವ ದೇವಸ್ಥಾನ ಅಂತ ಅಂದರೆ ತಿರುಪತಿ ಅಂತಲೇ ನಾನು ತಿರುಮಲಗೆ ಹೋಗ್ತಾ ಇದ್ದೀನಿ ಅನ್ಕೊತಿದ್ದೀರಾ? ಇಲ್ಲ, ನಾನು ಹೈದ್ರಾಬಾದಲ್ಲಿರೋ ಒಂದು ಮಿನಿ ತಿರುಪತಿಗೆ ಹೋಗ್ತಾ ಇದ್ದೀನಿ. ಆ ಮಿನಿ ತಿರುಪತಿ ಎಲ್ಲಿದೆ, ಹೆಂಗಿದೆ ಅಂತ ನಾನು ನಿಮಗೆಲ್ಲ ಹೇಳ್ತೀನಿ. ಅಲ್ಲೋಗಿ ನಾನು ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಸೊ ನಾನು TTD ಜೂಬ್ಲಿ ಹಿಲ್ಸ್ ದೇವಸ್ಥಾನಕ್ಕೆ ರೀಚ್ ಆದೆ. ಇದು ಬಂದು ಮೇನ್ ಗೇಟ್. ನಮಗೆ ಇನ್ನೊಂದು ಗೇಟು ಇದೆ ಆ ಸೈಡಿಂದ, ಅದು ಡೈರೆಕ್ಟ್ ನಾವು ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗ್ತೀವಿ. ಇದು ಬಂದು ನಾವು ಮೆಟ್ಲು ಹತ್ಕೊಂಡು ಹೋಗಬೇಕು. ನಾನು ಫಸ್ಟ್ ಗೇಟಿಂದ ಬಂದಿದ್ದಕ್ಕೆ ನಾನು ಮೆಟ್ಲು ಹತ್ಕೊಂಡೇ ಹೋಗ್ತಾ ಇದ್ದೀನಿ. ಇದು ಬಂದು ಜೂಬ್ಲಿ ಹಿಲ್ಸಲ್ಲಿದೆ. ನಮಗೆ ಇನ್ ಕೇಸ್ ಯಾರಾದರೂ ಮೆಟ್ರೋಯಿಂದ ಟ್ರಾವೆಲ್ ಮಾಡಿದ್ರೆ ಜೂಬ್ಲಿ ಹಿಲ್ಸ್ ಮೆಟ್ರೋ ಸ್ಟೇಷನ್ ಇಳಿದ ತಕ್ಷಣ ನಮಗೆ ಇದು 1-1.5 ಕಿಲೋಮೀಟರ್ ಇರುತ್ತೆ ಅಷ್ಟೇ. ಆಟೋಸ್ ರೆಗ್ಯುಲರ್ ಆಗಿರುತ್ತೆ. ಈ ದೇವಸ್ಥಾನ ಹೆಂಗಿದೆ ಅಂತಂದರೆ, ನಮಗೆ ಸೇಮ್ ಮೇನ್ ತಿರುಪತಿಯಲ್ಲಿ ಹೆಂಗಿರುತ್ತೋ ಸೊ ಅದೇ ಪ್ಯಾಟ್ರನಲ್ಲೇ ಇದೆ. ಫಸ್ಟ್ ಮೆಟ್ಲು, ಅದಾದಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಅದಾದಮೇಲೆ ಮೇಲೆ ಇದು ವೆಂಕಟೇಶ್ವರ ಸ್ವಾಮಿದು ದೇವಸ್ಥಾನ ಇದೆ. ನಾನು ಫಸ್ಟ್ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡೆ ಇಲ್ಲಿ. ದರ್ಶನ ಮುಗಿಸ್ಕೊಂಡು ಹಂಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇದು ಬಂದು ದೇವಸ್ಥಾನದ ಎಂಟ್ರೆನ್ಸು. ನಾನು ಹೋಗಿದ್ದು ಸಂಡೇ, ಅದು 5:30-5:45 ಟೈಮಲ್ಲಿ. ಆವಾಗ ತುಂಬ ಜನ ಕ್ರೌಡ್ ಇತ್ತು. ಮತ್ತು ಏನಾಯಿತು ಅಂತಂದರೆ, ಅವರು ದೇವಸ್ಥಾನದಲ್ಲಿ ಅದು ಗರ್ಭಗುಡಿದು ಬಾಗಿಲು ಮುಚ್ಚಿಬಿಟ್ಟಿದ್ರು, ಅಂದರೆ ಕವರ್ ಮಾಡಿದ್ರು. ಏನಕ್ಕಂತಂದರೆ ಅದು ಒಳಗಡೆ ಸ್ವಲ್ಪ ಪೂಜೆ ಮಾಡ್ತಿದ್ರಂತೆ, ಅದಾದಮೇಲೆ ಅವ್ರು ಓಪನ್ ಮಾಡೋದಂತೆ. ಸೊ ಯಾರಾದರೂ ಹೋದರೆ 6 o'clock ಮೇಲೆ ಹೋಗಿ, ಇಲ್ಲಾಂದರೆ ಅದಕ್ಕಿಂತ ಮುಂಚೆ ಹೋಗಿ. 5:30-5:45 ಹಂಗೆ ಹೋದರೆ ಸ್ವಲ್ಪ ಕ್ಯೂ ಇರುತ್ತೆ, ವೆಯ್ಟ್ ಮಾಡಬೇಕಾಗುತ್ತೆ. ಸೊ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ, ಅದು ಮುಚ್ಚಿಬಿಟ್ಟಿದ್ದಾರೆ. ಸೊ ಅದು ಓಪನ್ ಮಾಡೋದು ನಿಯರ್ಲಿ 5:45 ಇಲ್ಲ 5:50 ಹಂಗೆ ಓಪನ್ ಮಾಡ್ತಾರೆ. ಅದಾದಮೇಲೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದರೆ ನಾನು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿದೆ, ಇದು ತೋರಿಸೋಣ ಅಂತ. ಸೇಮ್ ತಿರುಪತಿ ಥರ ಕಾಣ್ತಾ ಇದೆ ಅಲ್ವಾ? ಯಾರಾದರೂ ತಿರುಪತಿಗೆ ಹೋಗ್ಬೇಕಂತ ಅಂದ್ಕೊತಾ ಇದ್ದರೆ, ಹೈದ್ರಾಬಾದಲ್ಲಿ ಇದು ಹೋಗೋಕ್ಕೆ ಆಗಿಲ್ಲ ಅಂತಂದರೆ ಈ ದೇವಸ್ಥಾನಕ್ಕೆ ಬಂದರೆ ಸಾಕು. ಸೇಮ್ ತಿರುಪತಿಯಲ್ಲಿ ಹೋಗಿದ್ದ ಫೀಲೇ ಬರ್ತಾ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಮತ್ತು ಇಲ್ಲಿ ಲಡ್ಡೂ ಕೊಡ್ತಾರೆ ನಮಗೆ, ತಿರುಪತಿ ಲಡ್ಡು. ಇದು ದೇವಸ್ಥಾನದಿಂದ ಹೊರಗಡೆ ಬಂದಮೇಲೆ ಈ ವ್ಯೂ ಇದೆ. ವ್ಯೂ ಮಾತ್ರ ಸಖತ್ತಾಗಿತ್ತು. ಸೊ ಇದು ನನ್ನ ಇಂಟ್ರೊಡಕ್ಷನ್ ವ್ಲಾಗ್ ಆಗಿರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು.